ಶ್ರೀ ಸಾಯಿ ಲೀಲಾಮೃತ ಶ್ರೀ ಶಿರಡಿ ಸಾಯಿಬಾಬಾರ ಜೀವಿತ ಚರಿತ್ರೆ. ಮುಖ್ಯ ಸೂಚನೆ: ರಾಮಾಯಣ, ಮಹಾಭಾರತ, ಭಾಗವತಗಳಂತೆಯೇ ನಾವು ಪಾರಾಯಣಗೈಯುವ ಸಾಯಿ ಚರಿತ್ರೆಯೂ ಸಾಧ್ಯವಾದಷ್ಟು ವಿಸ್ತಾರವಾಗಿರಬೇಕು. ಶ್ರೀ ಸಾಯಿನಾಥರಲ್ಲಿ ನಮ್ಮ ಭಾವವೆಷ್ಟು ವಿಶಾಲ ಮತ್ತು ಗಂಭೀರವಾಗಿರುತ್ತದೆಂಬುದ ಮೇಲೆಯೇ ನಮ್ಮ ಧ್ಯಾನದ ಫಲವು ಅವಲಂಬಿತವಾಗುವುದು. ನಿಜವಾದ ಭಕ್ತರಿಗೆ ಸಂಕ್ಷಿಪ್ತವಾದ ಚರಿತ್ರೆಯ ಬಗ್ಗೆ ಪ್ರೀತಿಯು ಉಂಟಾಗದು. ಬಾಬರ ಬಗ್ಗೆ ತಿಳಿದುಕೊಳ್ಳಬೇಕಾದಂಥ ಇನ್ನೆಷ್ಟು ಮತ್ತಷ್ಟು ಮಗದಷ್ಟು ತಿಳಿದುಕೊಳ್ಳಬೇಕೆನ್ನಿಸುವುದು. ತತ್ಕಾರಣ ಶ್ರೀ ಸಾಯಿ ಧರ್ಮ ಪ್ರಚಾರಕರು ಮತ್ತು ಜನರು ಸಹಜವಾದ ಮಾಂದ್ಯದಿಂದ ಸಂಕ್ಷಿಪ್ತವಾದ ಸಾಯಿ ಚರಿತ್ರೆಯ ಕೂರಿ ಕೇಳುವ ವೈಖರಿಯನ್ನು ಮರಸ್ಕರಿಸಿಕೊಂಡು ಅಂತಹದನ್ನು ಬರೆಯಬಾರದು. ಹಾಗೆ ಮಾಡುವುದರಿಂದ ಜನರಲ್ಲಿಯ ಭಕ್ತಿ ಬೀಜವನ್ನು ನಾಶಪಡಿಸಿದವರಾಗುವರು. ಪರಮಪೂಜ್ಯ ಆಚಾರ್ಯ ಶ್ರೀ ಎಕ್ಕಿರಾಲ ಭರದ್ವಾಜ. ಪ್ರಾರ್ಥನೆ. ಶ್ಲೋಕ: ಸದಾನಿಂಬ ವೃಕ್ಷಸ್ಯ ಮೂಲಾದಿವಾಸ ಸುಧಾಸ್ರಾವಿಣಂ ತಿಕ್ತಮಪ್ರಿಯಪ್ರಿಯಂತಂ ತರುಂ ಕಲ್ಪವೃಕ್ಷಾದಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ಶ್ಲೋಕ: ಸದಾ ಕಲ್ಪವೃಕ್ಷಸ್ಯ ತಸ್ಯಾದಿಮೂಲೆ ಭವದ್ಭಾವಬುದ್ಧ್ಯ ಸಪರ್ಯಾದಿ ಸೇವಾಂ ನೃಣಾಂ ಕುರ್ವತಾಂ ಭುಕ್ತಿಮುಕ್ತಿಪ್ರದಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ಕೃತಜ್ಞತೆಗಳು. ಈ ಜಗನ್ನಾಟದಲ್ಲಿ ನನಗೂ ಒಂದು ಪಾತ್ರವನ್ನು ಕಲ್ಪಿಸಿತ್ತು. ಪವಿತ್ರವಾದ ಜೀವನದತ್ತ ಪ್ರೇರೇಪಿಸಿದ ಪರಮಾತ್ಮಗೆ, ಕುಲದೈವವಾದ ಶ್ರೀನಿವಾಸಗೆ, ಗೋತ್ರ ಋಷಿಗಳಿಗೆ, ನನಗೆ ಈ ದೇಹ ಮತ್ತು ಪರಿಶುದ್ಧವಾದ ಕ್ರಮಶಿಕ್ಷಣವನ್ನು ಪ್ರಸಾದಿಸಿದ ವೇದಮೂರ್ತಿಗಳಾದ ತಾಯಿ ತಂದೆಗಳಾದ ಶ್ರೀಮತಿ ಬುಚ್ಚಮ್ಮ ಮತ್ತು ಶ್ರೀಮಾನ್ ಅನಂತಾಚಾರ್ಯರಿಗೂ ಕೃತಜ್ಞತಾಭಿವಂದನಗಳು. ನನಗೆ ತಮ್ಮ ಸೇವೆ ಮಹಾತ್ಮಗಳ ದರ್ಶನ ಆಶೀರ್ವಾದಗಳನ್ನು ಪ್ರಸಾದಿಸಿ ಈ ಭಗವತ್ ಲೀಲಾ ಚಿಂತನವನ್ನು ಅನುಗ್ರಹಿಸಿದ ಸದ್ಗುರು ಶ್ರೀ ಸಾಯಿನಾಥರಿಗೆ ಕೋಟಿ ನಮನಗಳು. ತಮ್ಮ ಪ್ರಚುರಗಳಿಂದಲಾದಲೂ ಸಾಯಿನಾಥರ ಲೀಲೆಗಳನ್ನು ಶೇಖರಿಸಗೈಯಲು ಅನುಮತಿಯಿತ್ತ ಶ್ರೀ ಸಾಯಿಬಾಬಾ ಸಂಸ್ಥಾನ, ಅಖಿಲ ಭಾರತ ಸಾಯಿ ಸಮಾಜ, ವಿವಿಧ ಭಕ್ತ ಸಮಾಜದವರಿಗೆ ಮರಾಠಿ ಗ್ರಂಥಗಳಲ್ಲಿನ ಅಂಶಗಳನ್ನು ಕೆಲವು ತಿಂಗಳುಗಳ ಕಾಲ ಸಹನೆಯಿಂದ ಓದಿ ಹೇಳಿದ ಶ್ರೀ ಶಿವನೇಶನ್ ಸ್ವಾಮಿಗಳಿಗೆ ಚರಿತ್ರೆಯನ್ನು ಹೇಳುತ್ತದಂತೆಯೇ ಬರೆದುಕೊಟ್ಟು ಶುದ್ಧ ಪ್ರತಿಗಳನ್ನು ಮಾಡಿಕೊಟ್ಟ ಚಿರಂಜೀವಿಗಳಿಗೆ, ಗ್ರಂಥ ಮುದ್ರಣಕ್ಕೆ ಸಹಕರಿಸಿದ ಉದಾರರಿಗೆ, ಮುದ್ರಣಾಲಯಕ್ಕೆ ಈ ಪವಿತ್ರ ಗ್ರಂಥವನ್ನು ಬಡವರಿಗೆ ಉಚಿತವಾಗಿ ವಿತರಣೆಗೈದು ಸಾಯಿ ಪ್ರಚಾರಕ್ಕೆ ಸಹಕರಿಸುತ್ತಿರುವ ದಾನಿಗಳಿಗೆ, ಇದನ್ನು ಪಾರಾಯಣ ಮಾಡುವುದರಿಂದ ತಮಗುಂಟಾದ ದಿವ್ಯಾನುಭವಗಳನ್ನು ನಮಗೆ ಬರೆದು ಕಳುಹಿಸಿ ಸಾಯಿಬಾಬಾ ಪತ್ರಿಕೆಯ ಮೂಲಕ ಪ್ರಚಾರಗೈಯಲು ಸಹಕರಿಸುತ್ತಿರುವ ಭಕ್ತರಿಗೂ ಶ್ರೀ ಸಾಯಿನಾಥರು ಸಕಲ ಶುಭಗಳನ್ನು ಅನುಗ್ರಹಿಸಿರುವಂತಾಗಲಿ. ಇವರೆಲ್ಲರಿಗೂ ನನ್ನ ಕೃತಜ್ಞತಾಭಿವಂದನಗಳು. ಉಪೋದ್ಘಾತ. ಶ್ರೀ ಸಾಯಿನಾಥರನ್ನು ಯಾಗ ಮತ್ತು ಹೇಗೆ ಸೇವಿಸಬೇಕು? ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸಿಗೆ ಎಂದಿಗೂ ಗೋಚರಿಸದ ಭಗವಂತ, ಪರಲೋಕ ಮತ್ತು ಪುನರ್ಜನ್ಮಗಳಂತಹಗಳು ಇವೆಯೆಂದು ಮಾನವರಿಗೆ ಹೇಗೆ ತಿಳಿಯಿತು? ಇಡೀ ಮಾನವ ಜೀವನವೇ ಇವುಗಳ ಮೇಲಿನ ವಿಶ್ವಾಸದಿಂದ ಸಮನ್ವಯಿಸಿಕೊಂಡು ಪ್ರಪಂಚದ ಎಲ್ಲ ಸಂಸ್ಕೃತಿಯೂ ರೂಪ ತಾಳಿರುವುದು.
ಇಂತಹ ಎಲ್ಲ ಆಧ್ಯಾತ್ಮಿಕ ವಿದ್ಯೆಗೂ ಮಹಾತ್ಮರೇ ಮೂಲ. ವೇದಗಳು, ಉಪನಿಷತ್ತು, ಪುರಾಣಗಳು, ಧರ್ಮ ಮೊದಲಾದ ಶಾಸ್ತ್ರಗಳು, ವಿವಿಧ ಯೋಗ ಸಂಪ್ರದಾಯ, ಬೌದ್ಧ, ಜೈನ, ಪಾರ್ಸಿ ಮತ್ತು ಕ್ರೈಸ್ತ ಮತಗಳು ದಿವ್ಯಾನುಭವಗಳನ್ನು ಪಡೆದ ಮಹಾತ್ಮರುಗಳಿಂದಲೇ ಮಾನವ ಜನಾಂಗಕ್ಕೆ ದೊರೆತವು. ವೇದ ಋಷಿಗಳಿಂದಾಗಿ ಶ್ರೀ ಸಾಯಿಬಾಬಾರಂತಹ ಇಂದಿನ ಮಹಾತ್ಮರುಗಳವರೆಗೂ ಎಲ್ಲರೂ ಅಂತಹ ಮಹನೀಯರುಗಳಿಂದ ಮಾತ್ರವೇ ಆತ್ಮಜ್ಞಾನ ಅಥವಾ ಮೋಕ್ಷವನ್ನು ಪಡೆಯಲು ಸಾಧ್ಯವೆಂದು ಹೇಳಿರುವರು. ಶ್ರೀರಾಮ ವಿಶ್ವಾಮಿತ್ರನ್ನೂ ಶ್ರೀಕೃಷ್ಣ ಸಾಂದೀಪನಿ ಮಹರ್ಷಿಯನ್ನೂ ಸೇವಿಸಿ ಮಾನವರಿಗೆ ಆದರ್ಶಪ್ರಾಯರಾದರು. ಬುದ್ಧನನ್ನು ಮತ್ತು ಅವನು ಉಪದೇಶಿದ ಧರ್ಮವನ್ನೂ ಆಶ್ರಯಿಸಬೇಕು ಎಂದು ಬೌದ್ಧ ಮತವೂ, ಕ್ರೈಸ್ತವನ್ನು ಶರಣು ಹೊಂದಬೇಕೆಂದು ಕ್ರೈಸ್ತವ ಮತವೂ ಹೇಳುತ್ತದೆ. ಪ್ರವಕ್ತ ಮುಹಮ್ಮದ್ ನಡೆದು ತೋರಿದ ಮಾರ್ಗವನ್ನೇ ಆಶ್ರಯಿಸಬೇಕೆಂದು ಮತ್ತು ಅವರ ಮೂಲಕ ಪ್ರಕಟಗೊಂಡ ಕುರಾನ್ನನ್ನು ವಿಶ್ವಸಿಸಬೇಕೆಂದು ಇಸ್ಲಾಂ ಹೇಳುತ್ತದೆ. ಈ ಮತದಲ್ಲಿ ಉದ್ಭವಿಸಿದ ಸೂಫಿ ಸಂಪ್ರದಾಯಾದಿ ಸದ್ಗುರು ಪಿಆರ್ ಓ ಮುರ್ಷಿದ್ ವನ್ನು ಆಶ್ರಯಿಸುವುದೇ ಮುಖ್ಯ ಸೂತ್ರವು. ಕಬೀರ್, ವೇಮನ, ಗುರುನಾನಕರಿಂದ ಶ್ರೀ ಸಾಯಿಬಾಬಾವರೆಗೂ ಎಲ್ಲ ಮಹಾತ್ಮಗಳು ಅಂತೆಯೇ ಹೇಳುವರು. ನಾಮದೇವ, ರಾಮಕೃಷ್ಣ ಪರಮಹಂಸರು ಅವರು ಇಷ್ಟದೇವಗಳನ್ನು ಆರಾಧಿಸಿ ಸಾಕ್ಷಾತ್ಕಾರ ಮಾಡಿದರು. ಈ ದೇವತೆಗಳು ಮೋಕ್ಷಕ್ಕಾಗಿ ಬ್ರಹ್ಮಜ್ಞಾನಿಯಾದ ಗುರುವನ್ನು ಆಶ್ರಯಿಸದೆ ಹೇಳಿದರು. ಆದರೆ ಸದ್ಗುರುವನ್ನು ಗುರುತಿಸಿ ಆಶ್ರಯಿಸುವುದು ಬಹು ಕಷ್ಟ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಸಹಸ್ರ ಮಂದಿಗಳಲ್ಲಿ ಆತ್ಮಜ್ಞಾನಕ್ಕೆ ಪ್ರಯತ್ನಿಸುವ ಮುಮುಕ್ಷುವು ಯಾರೂ ಒಬ್ಬನಿರುವನು ಎಂದು ಹೇಳಿರುವನು. ಹಾಗಿರಲು ಆತ್ಮಜ್ಞಾನಿಯಾದ ಸದ್ಗುರುವು ಆ ಯುಗದಲ್ಲಿಯೇ ಅಷ್ಟು ಅಪರೂಪವಾಗಿರಲು ಈ ಕಲಿಕಾಲದಲ್ಲಿ ಊರಿಗೊಬ್ಬರು ಬೀದಿಗೊಬ್ಬರು ಸದ್ಗುರುಗಳಿಂದ ಖ್ಯಾತಿಗಳಿಸುತ್ತಿರುವ ವಿಪರ್ಯಾಸನೇ ಸರಿ. ಇಷ್ಟು ಮಂದಿ ಸಕಲ ಗುರುಗಳ ಮಧ್ಯ ನಿಜವಾದ ಸದ್ಗುರುವನ್ನು ಗುರುತಿಸುವುದು ಹೇಗೆ? ಆದ್ದರಿಂದಲೇ ಭಗವಂತನೇ ಭೂಮಿಯ ಮೇಲೆ ವಿಶ್ವಗುರುವಾದ ದತ್ತಾತ್ರೇಯವಾಗಿ ಮಾನವ ರೂಪ ಉದ್ಧಾರಕ್ಕಾಗಿ ಅಂತ್ಯವಿಲ್ಲದೆ ಅವತಾರವಾಗಿ ನಿಂತಿರುವನು. ಆದ್ದರಿಂದಲೇ ಅವನು ಬಹುಪ್ರಕಾಶಗಳಲ್ಲೂ ಎಲ್ಲ ಯೋಗ ಸಂಪ್ರದಾಯಗಳಿಗೂ ಮೂಲ ಪುರುಷವಾದನು. ಅವನು ಈಗಿನ ಕಾಲದಲ್ಲಿ ಶ್ರೀಪಾದ ಶ್ರೀವಲ್ಲಭ, ಶ್ರೀ ನೃಸಿಂಹ ಸರಸ್ವತಿ, ಶ್ರೀ ಮಾಣಿಕ್ ಪ್ರಭು, ಶ್ರೀ ಅಕಲ್ಕೋಟ್ ಮಹಾರಾಜ, ಶ್ರೀ ಶಿರಡಿ ಸಾಯಿಬಾಬಾರಾಗಿ ಅವತರಿಸಿರುವುದು. ಅಂದರೆ ಇವರೆಲ್ಲರ ಚರಿತ್ರೆಯೂ ಸೇರಿ ಒಬ್ಬನೇ ದತ್ತಾತ್ರೇಯನ ದಿವ್ಯ ಚರಿತ್ರೆ ಎಂದಾಯಿತು. ಉಪೋದ್ಘಾತ. ಈ ದತ್ತಾವತಾರಗಳಿಗೆ ಕೆಲವು ಪ್ರತ್ಯೇಕತೆಗಳಿವೆ. ಅವರು ಈ ಶರೀರವನ್ನು ಬಿಟ್ಟಗಲಿದೆ ನಂತರವೂ ಭಕ್ತರಿಗೆ ಭೌತಿಕವಾಗಿ ದರ್ಶನವಿತ್ತು ಅನುಗ್ರಹಿಸಬಲ್ಲರು. ಇವರ ಅನುಗ್ರಹ ಹೊಂದಲು ಇವರ ಚರಿತ್ರೆಯ ಪಾರಾಯಣವೇ ಮುಖ್ಯ ಸಾಧನೆ.
ಮೊದಲೆರಡು ದತ್ತಾವತಾರಗಳಿಗೆ ಚರಿತ್ರೆಯಾದ ಶ್ರೀ ಗುರುಚರಿತ್ರೆಯ ಪಾರಾಯಣದಿಂದ ಬಹುಮಂದಿ ಉತ್ತಮವಾದ ಅಧಿಕಾರಗಳಿಗೆ ದತ್ತ ಸಾಕ್ಷಾತ್ಕಾರ ಮತ್ತು ಮುಕ್ತಿಯೂ ಲಭಿಸಿದೆ. ಮತ್ತೆ ಕೆಲವರಿಗೆ ದತ್ತಾತ್ರೇಯರು ಸ್ವಪ್ನ ದರ್ಶನವಿತ್ತು ನಿಜವಾದ ಸದ್ಗುರುಗಳನ್ನು ತೋರಿರುವರು. ಸದ್ಗುರುವಿನ ಸಾನ್ನಿಧ್ಯವೂ ದೊರೆತರು. ತಕ್ಕ ದೊರೆತರೂ ತಕ್ಕ ರೀತಿಯಲ್ಲಿ ಅವರನ್ನು ಸೇವಿಸುವ ಪರಿಪಕ್ವೆಯೂ ಸಾಮಾನ್ಯರಿಗೆ ಇರದು. ಅತಿ ಪರಿಚಯದಿಂದ ಆ ಸದ್ಗುರು ತಮ್ಮಂತೆಯೇ ಮನುಷ್ಯನೆಂಬ ಭ್ರಾಂತಿ ಉಂಟಾಗುತ್ತದೆ. ಆದ್ದರಿಂದ ಆ ಸದ್ಗುರುವಿನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗುವುದಿಲ್ಲ. ಹೀಗಿರಲು ಶ್ರೀ ಗುರುಚರಿತ್ರೆಯ ಪಾರಾಯಣದಿಂದ ಅಂತಹ ಪರಿಪಕ್ವತೆಯು ಎಲ್ಲರಿಗೂ ಲಭಿಸುತ್ತದೆ. ಅತ್ಯಂತ ನಿರಾಡಂಬರಾದ ಶ್ರೀ ಸಾಯಿ ತಮ್ಮನ್ನ ಭಕ್ತರು ಹೇಗೆ ಸೇವಿಸಬೇಕೆಂಬುದ ಎಂದಿಗೂ ಹೇಳಲಿಲ್ಲ. ಆದ್ದರಿಂದ ಅವರ ಭಕ್ತರಿಗೆ ಶ್ರೀ ಗುರುಚರಿತ್ರೆಯ ಪಾರಾಯಣ ಅತ್ಯಗತ್ಯವಾದದ್ದು. ಆದ್ದರಿಂದಲೇ ಕುಶಾಭಾವು ಎಂಬ ಭಕ್ತನಿಂದ ಅವರು ಈ ಗ್ರಂಥವನ್ನು 108 ಬಾರಿ ಪಾರಾಯಣ ಮಾಡಿಸಿದರು. ಸಾಠೆ, ಹೇಮಡ್ ಪಂತ್ ಮೊದಲಾದ ಭಕ್ತರುಗಳಿಗೆ ಈ ಗ್ರಂಥದ ಪಾರಾಯಣದಿಂದಲೇ ಶ್ರೀ ಸಾಯಿನಾಥರ ಸೇವೆ ಲಭಿಸಿತು. ಹೇಮಡ್ ಪಂತು ರಚಿಸಿದ ಶ್ರೀ ಸಾಯಿ ಸಚ್ಚರಿತ್ರ, ಶ್ರೀ ಗುರುಚರಿತ್ರೆಯನ್ನು ಪ್ರಮುಖವಾಗಿ ಅನುಸರಿಸುತ್ತದೆ. ಶ್ರೀ ಸಾಯಿ ಸಚ್ಚರಿತ್ರ ಎಂಬ ಗ್ರಂಥಕ್ಕೆ ಆಧುನಿಕ ಶ್ರೀ ಗುರುಚರಿತ್ರ ಎನ್ನಬಹುದೆಂದು ಆ ಗ್ರಂಥದ ಪ್ರಚುರಕರು ಮೊದಲೇ ಮಾತಿನಲ್ಲಿ ಬರೆದಿರುವರು. ಈ ಗ್ರಂಥಕರ್ತರಿಬ್ಬರೂ ಗ್ರಂಥ ಪ್ರಾರಂಭದಲ್ಲಿ ಸದ್ಗುರು ತಮಗೆ ಅನುಗ್ರಹಿಸಿದ ಪರಮ ಶ್ರೇಯಸ್ಸನ್ನು ಸ್ಮರಣೆಗೈಯ್ದು ತದನಂತರವೇ ಆಯಾ ಸದ್ಗುರುಗಳ ಚರಿತ್ರೆಯನ್ನು ಬರೆದಿರುವರು. ಮಹಾತ್ಮರ ದರ್ಶನ ಆಶೀರ್ವಾದಗಳೇ ಸದ್ಗುರು ಕೃಪೆಯ ಹೊಂದಲು ಬಹುಮುಖ್ಯ ಸಾಧನೆಯೆಂಬಂದು ನನ್ನ ಅನುಭವವೂ ಆಗಿದೆ. ಈ ಚರಿತ್ರೆಯ ಪಾರಾಯಣವನ್ನು ದೇಶದಿ ಬಹುಮಂದಿ ಪಾರಾಯಣಗೈಯಲು ಇಡೀ ದೇಶಕ್ಕೆ ಪರಮಶ್ರೇಯಸ್ಸು ಪ್ರಾಪ್ತವಾಗುವುದು. ಶ್ರೀ ಗುರುಚರಿತ್ರೆ ರಚನೆಯಾದ ತರುವಾಯ 16ನೇ ಶತಾಬ್ದಿಯಂದು ಮಹಾರಾಷ್ಟ್ರದಲ್ಲಿ ಕಳಕಲಾಂತರವಾಗಿ ಬಹಳ ಮಂದಿ ಇದನ್ನು ಪಾರಾಯಣ ಮಾಡುತ್ತಿದ್ದ ಕಾರಣ ಸದ್ಗುರುವನ್ನು ಸೇವಿಸಲಾಗತ್ಯವಾದ ಪರಿಪಕ್ವತೆಯೇ ಬಹುಮಂದಿಗೆ ಪ್ರಾಪ್ತವಾದ ಕಾರಣದಿಂದಲೇ ಏನೋ ಶ್ರೀ ಅಕ್ಕಲಕೋಟ ಸ್ವಾಮಿ ಸಮರ್ಥ, ಶ್ರೀ ಸಾಯಿಬಾಬಾ, ಶ್ರೀ ಗಜಾನನ ಮಹಾರಾಜ್, ಶ್ರೀ ತಾಜುದ್ದೀನ್ ಬಾಬಾ, ಶ್ರೀ ದುನಿವಾಲಾ ದಾದರಗಳ ರೂಪದಲ್ಲಿ ಶ್ರೀ ದತ್ತಾತ್ರೇಯ ಸ್ವಾಮಿ ಆ ಪ್ರಾಂತ್ಯದಲ್ಲಿಯೇ ಅವತರಿಸಿದರು. ದೇಶದಲ್ಲಿ ಎಲ್ಲಿಯೂ ಶ್ರೀ ಗುರುಚರಿತ್ರ, ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆಗಳೇ ನಿತ್ಯ ನಿಯಮಾದಿ ಪಾರಾಯಣ ಶ್ರವಣ ಮಾಡುತ್ತಾ ಇದ್ದರೆ ಇಡೀ ದೇಶಕ್ಕೆ ಪ್ರತ್ಯೇಕವಾದ ಶ್ರೀ ದತ್ತಾನುಗ್ರಹ ಪ್ರಾಪ್ತವಾಗುವುದು. ಪ್ರಜೆಗಳಲ್ಲಿ ಧರ್ಮ, ದೇಶಕ್ಕೆ ಮಾನಸಿಕ ಸಾಂಸ್ಕೃತಿಕ ಸ್ಥಾಯಿಯಲ್ಲಿಯೂ ಶಕ್ತಿಯುಕ್ತನಾದ ಸ್ವರಾಜ್ಯ ಸಂಪತ್ತು ಕೈಗೂಡುವುದು. ಹಿಂದಿನ ಯುಗಗಳಲ್ಲಿಯೇ ಲೌಕಿಕ ಪ್ರಪಂಚದಿಂದಲೇ ದೂರಿಸದು ಅರಣ್ಯದಲ್ಲಿ ತಪಸ್ಸಾರಂಭಿಸಿರುತ್ತ ಶೌನಕಾದಿ ಮಹರ್ಷಿಗಳು ಸೂತ ಮಹರ್ಷಿಗಳಿಂದ ಭಗವಂತನ ಲೀಲೆಗಳ ಮಾರಣ ಶ್ರವಣ ಮಾಡುವುದು ಅವರ ತಪಸ್ಸಿನಲ್ಲಿ ಬಹು ಮುಖ್ಯವಾಯಿತು. ಇನ್ನು ಈ ಕಾಲದಲ್ಲಿ ಈ ಚರಿತ್ರೆಯ ಪಾರಾಯಣಕ್ಕೆಯುವುದು ಎಷ್ಟು ಪ್ರಮುಖವಾದರಿಂದದೋ ಅರಿತುಕೊಳ್ಳಬೇಕು.